ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026ರ ಏಪ್ರಿಲ್ ತಿಂಗಳ 14ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಇದು ಈ ದ್ವಾದಶಿ ತಿಥಿ ಈ ದಿನ ರಾತ್ರಿ 8:59 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:05 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12:49 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಅಪರಾಹ್ನ 3:38 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:30 ಸಂಜೆ 5:03 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:57 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:18 ಬೆಳಿಗ್ಗೆ 10:51 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:31 ಬೆಳಿಗ್ಗೆ 9:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:14 ಬೆಳಿಗ್ಗೆ 8:32 ಅಮೃತ ಕಾಲದ ಸಮಯ. ಹಾಗೆ ಚಗೋದಯದ ಲಾಭದ ಸಮಯ ಕೂಡ ಇದೇ ಒಂದು ಅಮೃತ ಕಾಲದ ಸಮಯದಲ್ಲೇ ಇರುತ್ತೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು, ಒಟ್ಟಾರೆ ಈ ವ್ಯಾಪಾರಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಂದರ್ಭ ಇದು. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಇನ್ನು ವ್ಯಾಪಾರದಲ್ಲಿ ಅಡ್ವಾನ್ಸ್ ಕೊಡುವಂಥ ವಿಚಾರ, ಹೀಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ದಿನ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ಇನ್ನು ಕುಜ ಸ್ಪರ್ಧೆಗೆ, ಶಕ್ತಿಗೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಶಕ್ತಿ ಪ್ರದರ್ಶನ ಮಾಡುವಂಥವ್ರು, ಅದರಲ್ಲೂ ವಿಶೇಷವಾಗಿ ಕ್ರೀಡಾಪಟುಗಳು ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ನಿಮ್ಮ ಸಾಹಸವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಕ್ರೀಡಾ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರಿದ್ದಾರೆ. ಅಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ.
ಅಂದ್ರೆ ಈ ದಿನದಲ್ಲಿ ತುಂಬಾ ಅನುಕೂಲತೆಗಳು ಉಂಟಾಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಇನ್ನು ಇದೇ ಕುಜ ಅಧಿಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂತಹ ಬುದ್ಧಿ ಇದಕ್ಕೆ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಅಧಿಕಾರಿ ವರ್ಗದವರು ಯಾರಲ್ಲಿ ಅಧಿಕಾರ ಇದೆ, ಒಂದು ಪವರ್ ಇದೆ, ಅದನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ದರ್ಪ ಆಗಲಿ ಉಡಾಫೆಯ ಮಾತುಗಳನ್ನಾಗಲಿ ಆಡುವಂಥದ್ದನ್ನ ಈ ದಿನ ನಿಲ್ಲಿಸಬೇಕು ಅಧಿಕಾರಿ ವರ್ಗದವರು. ಹಾಗಾಗಿ ಈ ದಿನ ಕುಜನಿಂದ ನಿಮ್ಮ ಶಕ್ತಿ ಪ್ರದರ್ಶನ ಆಗಲಿ, ನಿಮ್ಮ ಸಾಹಸ ಪ್ರದರ್ಶನ ಆಗಲಿ ಆಗುವಂಥ ಎಲ್ಲ ಅವಕಾಶಗಳು ಇದೆ, ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನಾಗಲಿ, ನಿಮ್ಮ ಚಟುವಟಿಕೆಯನ್ನಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುತ್ತೆ, ಶುಭಕರವಾದಂಥ ಒಂದು ಸಮಯ ಇದು. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:29 ಬೆಳಿಗ್ಗೆ 6:31 ಇನ್ನು ಮಧ್ಯಾಹ್ನ 12:26 ಮಧ್ಯಾಹ್ನ 1:27 ಹಾಗೆ ರಾತ್ರಿ 7:31 ರಾತ್ರಿ 8:30 ಗುರು ಹೋರ ಇರುವಂತಹ ಸಮಯ. ಇದನ್ನ ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ನಿಮ್ಮ ಪ್ರಯಾಣ ಕೂಡ ಈ ಶನಿ ಹೋರಾದಲ್ಲಿ ಬೇಡ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳ ವೇಗ ಕೂಡ ಕಡಿಮೆ ಆಗ್ಬಿಡುತ್ತೆ. ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಹಾಗಾಗಿ ಕೆಲಸದ ಮೇಲೆ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:23 ಮಧ್ಯಾಹ್ನ 12:24 ಇನ್ನು ಸಂಜೆ 6:32 ರಾತ್ರಿ 7:31 ಹಾಗೆ ಮಧ್ಯರಾತ್ರಿ 1:25 ರಾತ್ರಿ 2:23 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬಾ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ಅತ್ಯುತ್ತಮವಾದಂತಹ ಸಮಯ. ಹಾಗಾಗಿ ನಿಮ್ಮ ಚಟುವಟಿಕೆಗಳನ್ನಾಗ್ಲಿ, ನಿಮ್ಮ ಪ್ರಯಾಣವನ್ನಾಗ್ಲಿ ಈ ಸಂದರ್ಭದಲ್ಲಿ ನೀವು ಆರಂಭ ಮಾಡಿದ್ರೆ ಅದು ಅತ್ಯುತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೂ ಕೂಡ ರವಿ ಹೋರ ಬಹಳ ಉತ್ತಮವಾಗಿರುವಂತಹ ಸಮಯ. ಇನ್ನು ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಅದನ್ನು ಕೂಡ ರವಿ ಹೋರಾದಲ್ಲೇ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:20 ಬೆಳಿಗ್ಗೆ 8:21 ಇನ್ನು ಮಧ್ಯಾಹ್ನ 2:26 ಅಪರಾಹ್ನ 3:27 ಇನ್ನು ರಾತ್ರಿ 9:29 ರಾತ್ರಿ 10:28 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ಚಂದ್ರ ಹೋರ ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಚಂದ್ರ ಹೋರಾದಲ್ಲಿ ವ್ಯಾಪಾರದಲ್ಲಿ ಎಲ್ಲ ಒಂದು ಕಡೆ ಅನಾನುಕೂಲತೆಗಳು ಕಾಣಿಸುವಂತ ಸಂದರ್ಭ ಇದೆ. ಇನ್ನು ಕೆಲವರು ಹೋಟೆಲ್ ಉದ್ಯಮಗಳನ್ನ ನಡೆಸ್ತಾ ಇದ್ದಾರೆ. ಇನ್ನು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗದವರು ಇವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ದಿನ ಇರುವಂತಹ ಚಂದ್ರ ಹೋರಾದ ಸಮಯದಲ್ಲಿ. ಇನ್ನು ನಿಮ್ಮ ಪ್ರಯಾಣ ಆಗಲಿ ಅಥವಾ ಯಾವುದೇ ರೀತಿಯ ಉದ್ದೇಶಿತ ಕಾರ್ಯಗಳನ್ನ ಈಡೇರಿಸಬೇಕು ಅಂತ ಒಂದು ಪ್ರಯತ್ನ, ಅಂತ ಒಂದು ಸಂದರ್ಭದಲ್ಲಿ ಮನಸ್ಸು ಸರಿ ಇರಲ್ಲ, ನಿಮಗೆ ಚಂಚಲವಾಗಿರುತ್ತೆ, ದ್ವಂದ್ವತೆ ಇರುತ್ತೆ. ಆಗ್ಲೂ ಕೂಡ ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬಾರ್ದು. ಅದರಲ್ಲೂ ವಿಶೇಷವಾಗಿ ಈ ಚಂದ್ರ ಹೋರಾದಲ್ಲಿ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಸ್ವಲ್ಪ ತಟಸ್ಥರಾಗುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:23 ಬೆಳಿಗ್ಗೆ 11:23 ಇನ್ನು ಸಂಜೆ 5:29 ಸಂಜೆ 6:30 ಇನ್ನು ರಾತ್ರಿ 12:26 ರಾತ್ರಿ 1:25 ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ,
ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ, ಈ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇವೆಲ್ಲವನ್ನು ಕೂಡ ನೀವು ಪಂಚಾಂಗದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಅಂಗ ಏನಿದೆ ಪಂಚಾಂಗ ನಿಮಗೆ ಸಹಕಾರಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷ. ಏನಂದರೆ ಈ ದಿನ ಮೇಷರಾಶಿಗೆ ರವಿಯ ಸಂಕ್ರಮಣ ಆಗ್ತಾ ಇರುವಂಥ ಸಂದರ್ಭ. ಅಂದರೆ ಮೇಷರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಇದನ್ನೇ ಮೇಷ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಈ ದಿನ ಸೌರ ಯುಗಾದಿಯನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ನಾವು ಮೊನ್ನೆ ಮಾರ್ಚ್ 19ನೇ ತಾರೀಕು ಚಾಂದ್ರಮಾನ ಪದ್ಧತಿಯಂತೆ ಚಾಂದ್ರ ಯುಗಾದಿಯನ್ನು ಆರಂಭ ಮಾಡಿದ್ವಿ, ಅದನ್ನು ಅನುಸರಣೆ ಮಾಡಿದ್ವಿ. ಈಗ ಸೌರಮಾನ ಪದ್ಧತಿಯಂತೆ ಸೌರ ಯುಗಾದಿಯನ್ನು ಅನುಸರಣೆ ಮಾಡುವಂಥದ್ದು ಇದೆ. ಇದು ಬಹಳ ವಿಶೇಷವಾಗಿ ಇದನ್ನು ತಮಿಳುನಾಡು ಪ್ರದೇಶಗಳಲ್ಲಿ ಅನುಸರಣೆ ಮಾಡುವಂಥದ್ದು ಇದೆ, ಈ ಸೌರ ಯುಗಾದಿಯನ್ನು. ಇನ್ನು ನಿನ್ನೆಯಿಂದನೇ ಧನಿಷ್ಠ ನಕ್ಷತ್ರ ಆರಂಭ ಆಗಿರೋದ್ರಿಂದ ಈ ಒಂದು ಸಂದರ್ಭವನ್ನು ಧನಿಷ್ಠ ಪಂಚಕ ಅಂತ ಹೇಳಿ ಕರೆಯುವಂಥದ್ದಿದೆ. ಅಂದರೆ ಇದು ಪಂಚಕದ ಸಮಯ. ಹಾಗಾಗಿ ನಿನ್ನೆಯ ದಿನ, ಈ ದಿನ ಮತ್ತು ನಾಳೆ 15ನೇ ತಾರೀಕು, 16ನೇ ತಾರೀಕು ಚತುರ್ದಶಿಯ ದಿನ ಮತ್ತು 17ನೇ ತಾರೀಕು ಅಮಾವಾಸ್ಯೆಯ ದಿನ, ಈ 5 ದಿನಗಳೇನಿದೆ ಇದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಪ್ರಶಸ್ತ ಅಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ 5 ದಿನಗಳು ಪಂಚಕದ ದಿನಗಳಾಗಿರೋದ್ರಿಂದ ಆದಷ್ಟು ಶುಭ ಕಾರ್ಯಗಳನ್ನಾಗಲಿ, ಇನ್ನು ಶುಭ ಕಾರ್ಯಗಳ ಹಿನ್ನೆಲೆಯಲ್ಲಿ ನೀವು ಮಾಡುವಂಥ ಪ್ರಯಾಣವನ್ನಾಗಲಿ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ಅಮಾವಾಸ್ಯೆ ಕಳೆಯುವವರೆಗೆ ನಂತರ ಶನಿವಾರದಿಂದ ವೈಶಾಖ ಮಾಸ ಆರಂಭ ಆಗಿಬಿಡುತ್ತೆ. ಅದರಲ್ಲೂ ವೈಶಾಖ ಶುದ್ಧ ಪಾಡ್ಯ ಆರಂಭ ಆಗೋದ್ರಿಂದ ಆ ದಿನ ನಿಮಗೆ ಶುಭ ದಿನ. ಅಲ್ಲಿಂದ ಉತ್ತಮ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಇನ್ನು 20ನೇ ತಾರೀಕು ವೈಶಾಖ ಶುದ್ಧ ತದಿಗೆ ಇರುವಂಥದ್ದು, ಅದು ಅಕ್ಷಯ ತದಿಗೆ. ಕೆಲವರು ಇದನ್ನು ಅಕ್ಷಯ ತೃತೀಯ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ 5 ದಿನಗಳ ಹಿನ್ನೆಲೆ ಏನಿದೆ ಇದನ್ನು ಸ್ವಲ್ಪ ನೀವು ಮನನ ಮಾಡಿಕೊಂಡು ನಿಮ್ಮ ಕಾರ್ಯ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಂದೇ ಅಶ್ವಿನಿ ಮಳೆ ಪ್ರಾರಂಭ ಆಗುತ್ತೆ. 1ನೇ ಪಾದ ಇಂದಿನಿಂದ ಆರಂಭ ಆಗುತ್ತೆ. ಇನ್ನು ಅಮಾವಾಸ್ಯೆಯ ದಿನ ಅಶ್ವಿನಿ ಮಳೆಯ 2ನೇ ಪಾದ ಆರಂಭ ಆಗ್ತಾ ಇರುತ್ತೆ. ಇನ್ನು ಧರ್ಮಸ್ಥಳದಲ್ಲಿ ವರ್ಷಾವಧಿ ಜಾತ್ರಾರಂಭ ಆಗುವಂಥದ್ದು ಕೂಡ ಈ ಒಂದು ದಿನದಲ್ಲೇ. ಇದು ವಿಶ್ವವತ್ ಪುಣ್ಯಕಾಲ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಸೌರ ಯುಗಾದಿಯ ದಿನ ಯಾರು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂಥವರೆಲ್ಲರಿಗೂ ಕೂಡ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮ ಏನು ನೋಡೋಣ ಬನ್ನಿ. ಬಂಧುಗಳೇ, ಮನುಷ್ಯನ ಒಂದು ಮುಂದಿನ ಭವಿಷ್ಯವನ್ನಾಗಲಿ ಅಥವಾ ಅವನ ಹಿಂದಿನ ಕರ್ಮವನ್ನಾಗಲಿ ನಾವು ಪರಿಗಣಿಸಲಿಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ರೀತಿಯ ಅವಕಾಶಗಳಿದೆ ಅನ್ನುವಂಥ ಒಂದು ವಿಚಾರ ತಮಗೂ ಗೊತ್ತಿದೆ. ಜ್ಯೋತಿಷ್ಯ ಶಾಸ್ತ್ರ ಪಂಡಿತರು ಇಂತಹ ವಿಚಾರಗಳಲ್ಲಿ ಬಹಳ ಆಳವಾಗಿ ಅಧ್ಯಯನಗಳನ್ನು ಮಾಡಿದ್ದಾರೆ. ನಮ್ಮ ಋಷಿ ಮುನಿಗಳ ಮಾರ್ಗದರ್ಶನ ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿನೇ ನಮ್ಮ ಜೀವನದಲ್ಲಿ ನಾವು ಮಾಡಿರುವಂತಹ ಎಲ್ಲ ಕರ್ಮಗಳೇನಿದೆ ಅದು ಒಂದು ವಿವರವಾದಂತಹ ಒಂದು ವರದಿ. ಇದರಿಂದ ನಮ್ಮ ಕರ್ಮದ ಆಧಾರದಲ್ಲಿ ನಮ್ಮ ಫಲಾಫಲಗಳು ನಿರ್ಧಾರ ಆಗತ್ತೆ ಅನ್ನುವಂಥ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದ್ದು. ಹಾಗಾಗಿ ನಮ್ಮ ಜೀವನದ ಎಲ್ಲ ಕರ್ಮಗಳು ಕೂಡ ನಕ್ಷತ್ರದಲ್ಲಿ ಶೇಖರಣೆ ಆಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಅಂದರೆ ನಕ್ಷತ್ರ ಈಸ್ ದಿ ಸ್ಟೋರ್ ಹೌಸ್ ಆಫ್ ಆಲ್ ಅವರ್ ಕರ್ಮಾಸ್ ಅನ್ನುವಂಥದ್ದು ಈ ಜ್ಯೋತಿಷ್ಯ ಹೇಳುವಂಥ ಒಂದು ಮಾತು. ಹಾಗಾಗಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಈ ಸಂಚಿತ ಕರ್ಮಗಳೇನಿದೆ ಅದು ಮತ್ತೆ ಈ ಜನ್ಮದಲ್ಲಿ ಮಾಡಿರುವಂಥ ಅಥವಾ ಮಾಡ್ತಾ ಇರುವಂಥ ಕರ್ಮಗಳು ಮತ್ತೆ ಮುಂದೆ ನಮ್ಮ ಜನ್ಮವನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ, ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಂತೆ ಅನುಸರಣೆ ಮಾಡುವಂಥ ಕೆಲವೊಂದು ಉಪಕ್ರಮಗಳು, ಕೆಲವೊಂದು ಪರಿಹಾರ ಕ್ರಮಗಳು ಕೂಡ ಇದೆ. ಇಲ್ಲಿ ಹಿಂದಿನ ಜನ್ಮದ ಯಾವುದೇ ಕರ್ಮವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ನಕ್ಷತ್ರದ ಮರದ ಬಳಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ಎಲ್ಲ ನಕ್ಷತ್ರಗಳಿಗೂ ಕೂಡ ಒಂದೊಂದು ಮರವನ್ನು ಗುರುತಿಸಿದ್ದಾರೆ. ಹಾಗಾಗಿ ಆ ನಕ್ಷತ್ರದ ಮರದ ಬಳಕೆಯಿಂದ ಆ ನಕ್ಷತ್ರದ ಮರವನ್ನು ಪೂಜೆ ಮಾಡೋದ್ರಿಂದ ನಾವು
ಹಿಂದಿನ ಜನ್ಮದ ಕರ್ಮವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಜನ್ಮದ ಕರ್ಮವನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ ನಾವು ನಕ್ಷತ್ರಕ್ಕೆ ಪ್ರಾಣಿಗಳನ್ನು ಗುರುತಿಸಿದ್ದಾರೆ. ಅಂದರೆ ಪ್ರತಿ ನಕ್ಷತ್ರಕ್ಕೂ ಕೂಡ ಒಂದೊಂದು ಪ್ರಾಣಿಗಳಿದೆ. ಆ ಪ್ರಾಣಿಯ ಬಳಕೆಯನ್ನು ಮಾಡಿಕೊಳ್ಬೇಕು. ಆ ಪ್ರಾಣಿಗೆ ನಾವು ಆಹಾರವನ್ನು ಕೊಡುವಂಥದ್ದಾಗಲಿ, ಆ ಪ್ರಾಣಿಯನ್ನು ವಿಶೇಷವಾಗಿ ಗಮನಿಸುವಂಥದ್ದನ್ನಾಗಲಿ ಮಾಡಬೇಕು. ಇದನ್ನು ನಕ್ಷತ್ರ ಪ್ರಾಣಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇನ್ನು ಮುಂದಿನ ಜನ್ಮದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ನಕ್ಷತ್ರ ಪಕ್ಷಿಯ ಬಳಕೆಯನ್ನು ಮಾಡಿಕೊಳ್ಬೇಕು. ಅಂದರೆ ಪ್ರತಿ ನಕ್ಷತ್ರಕ್ಕೂ ಇರುವಂಥ ಪಕ್ಷಿಗಳೇನಿದೆ ಅದನ್ನು ನಾವು ಬಳಕೆ ಮಾಡಿಕೊಳ್ಳುವಂಥದ್ದು, ಆ ಪಕ್ಷಿಗೆ ಆಹಾರವನ್ನು ನೀಡುವಂಥದ್ದು, ಅದನ್ನು ಗಮನಿಸುವಂಥದ್ದನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮ ಕರ್ಮ ಹಿಂದಿನ ಜನ್ಮದ್ದೋ, ಈ ಜನ್ಮದ್ದೋ ಅಥವಾ ಮುಂದಿನ ಜನ್ಮದ್ದೋ ಅನ್ನುವಂಥದ್ದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಭವಿಷ್ಯದ ಕರ್ಮದ ಮೇಲೆ ಪ್ರಭಾವ ಬೀರಲಿಕ್ಕೆ ನಾವು ಈಗಾಗಲೇ ಹೇಳಿದಾಗೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಮತ್ತು ಆ ಸಂಬಂಧಪಟ್ಟಂಥ ಮರಗಳಿಗೆ ವಿಶೇಷವಾದಂಥ ಒಂದು ಗಮನವನ್ನು ಕೊಡಬೇಕು. ಅದನ್ನು ಸರ್ವ ರೀತಿಯಲ್ಲೂ ಕೂಡ ಪವಿತ್ರ ಅಂತ ಹೇಳಿ ಪರಿಭಾವಿಸಿ ಪೂಜಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಾವು ನಮ್ಮ ಜನ್ಮ ನಕ್ಷತ್ರ ನಿಖರವಾಗಿ ಯಾವ ಡಿಗ್ರಿಯಲ್ಲಿದೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಅಲ್ಲಿಂದ ನಿಖರವಾಗಿ 6ನೇ ಭಾವದಲ್ಲಿ ಯಾವ ನಕ್ಷತ್ರ ಬಿದ್ದಿದೆ ಅಂತ ಹೇಳಿ ನೋಡಬೇಕು. ಉದಾಹರಣೆಗೆ ಒಬ್ಬರು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದರೆ, ಅಂದರೆ ಅನುರಾಧ ನಕ್ಷತ್ರದ 7 ಡಿಗ್ರಿಯಲ್ಲಿ ಒಬ್ಬರು ಹುಟ್ಟಿದ್ರೆ ಷಷ್ಠ ಭಾವದ ಅದೇ 7 ಡಿಗ್ರಿಯಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ. ಆದ್ದರಿಂದ ಇವರು ಜೀವನ ಪೂರ್ತಿ ಕುದುರೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಕುದುರೆಗೆ ಆಹಾರವನ್ನು ಕೊಡಬೇಕು, ಮತ್ತು ಕುದುರೆಗಳಿರುವಂತಹ ಚಿತ್ರವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಸಾಧ್ಯ ಆದರೆ 7 ಕುದುರೆಗಳಿರುವಂಥ ಒಂದು ಚಿತ್ರವನ್ನು ಅಥವಾ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಅವರೇ ಆ ಕುದುರೆಯ ಚಿತ್ರವನ್ನು ಬಿಡಿಸುವಂಥದ್ದನ್ನು ಕಲ್ತ್ಕೊಳ್ಬೇಕು. ಇದರಿಂದ ಜೀವನದಲ್ಲಿ ಎದುರಿಸುವಂಥ ಯಾವುದೇ ರೀತಿಯ ದೋಷಗಳಿರಲಿ, ಈ ಕರ್ಮಗಳಿಂದ ಬಂದಿರುವಂಥ ದೋಷಗಳು ಅಥವಾ ಪಾಪಗಳೇನಿದೆ ಅದರಿಂದ ಮುಕ್ತರಾಗಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನಂತರ ಅದೇ ಅನುರಾಧ ನಕ್ಷತ್ರದ 7 ಡಿಗ್ರಿಯಿಂದ 9ನೇ ಭಾವದಲ್ಲಿ ಯಾವ ನಕ್ಷತ್ರ ಬರುತ್ತೆ ಅದನ್ನು ನೋಡಬೇಕು. ಇಲ್ಲಿ ನಮಗೆ ಕಟಕ ರಾಶಿ ಬರುತ್ತೆ. ಕಟಕ ರಾಶಿಯ ಪುಷ್ಯ ನಕ್ಷತ್ರ ಬರುತ್ತೆ. ಪುಷ್ಯ ನಕ್ಷತ್ರದ ಮರ ಅಶ್ವತ್ಥ ಮರ, ಅಂದರೆ ಅರಳಿ ಮರ. ಹಾಗಾಗಿ ಈ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಬೇಕು, ನೀರೆರಿಬೇಕು. ಅಲ್ಲಿ ಕುಳಿತು ಅಶ್ವತ್ಥ ವೃಕ್ಷದ ಕೆಳಗೆ ಧ್ಯಾನ ಮಾಡಬೇಕು, ಪ್ರಾಣಾಯಾಮವನ್ನು ಮಾಡಬೇಕು. ಆ ಅಶ್ವತ್ಥ ವೃಕ್ಷವನ್ನು ನೆಟ್ಟು ಅದನ್ನು ಪೋಷಿಸಬೇಕು. ಜೊತೆಗೆ ಆ ಮರದ ಎಲೆಯನ್ನು ಕೀಳಬಾರದು. ಆದರೆ ಬಿದ್ದಿರುವಂತಹ ಎಲೆ ಏನಿದೆ ಅದನ್ನು ತಮ್ಮ ಬಳಿ ಯಾವಾಗಲೂ ಇಟ್ಟುಕೊಂಡ್ರೆ ತುಂಬ ಉತ್ತಮ. ಇನ್ನು ಬಿದ್ದಿರೋ ಎಲೆಯನ್ನು ಆರಿಸ್ಕೊಂಡು ಅದನ್ನು ಒಂದೆಡೆ ಶೇಖರಿಸಿ ಇಡುವಂಥದ್ದು ತುಂಬ ಉತ್ತಮ. ಇದರಿಂದ ಹಿಂದಿನ ಜನ್ಮದಿಂದ ಈ ಜನ್ಮದ ಸಂಬಂಧ ನಿಮ್ಮ ಅರಿವಿಗೆ ಬರುತ್ತೆ. ಹಾಗಾಗಿನೇ ಈ ಪಾಸ್ಟ್ ಲೈಫ್ ಏನಿದೆ, ಪ್ರೆಸೆಂಟ್ ಲೈಫ್ ಏನಿದೆ, ಇದಕ್ಕೆ ಒಂದು ಸಹಸಂಬಂಧವನ್ನು ಕಲ್ಪಿಸುವಂಥದ್ದು. ಹಾಗಾಗಿ ಅಲ್ಲಿಂದ ಯಾವುದೇ ರೀತಿಯ ಕರ್ಮ, ಅಂದರೆ ಹಿಂದಿನ ಕರ್ಮ ಏನಿದೆ, ಸಂಚಿತ ಕರ್ಮ, ಅದು ಈ ಜನ್ಮಕ್ಕೆ ಬರದಂತೆ ತಡೆಯುವಂಥ ಶಕ್ತಿ ಅಶ್ವತ್ಥ ವೃಕ್ಷಕ್ಕಿರುತ್ತೆ. ಹಾಗಾಗಿನೇ ಇಲ್ಲಿ ಅನುರಾಧ ನಕ್ಷತ್ರದವರು ಈ ಒಂದು ವಿಶೇಷ ಕ್ರಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಅನುರಾಧ ನಕ್ಷತ್ರದ 7 ಡಿಗ್ರಿಯಲ್ಲಿ ನಿಖರವಾಗಿ ಪಂಚಮಕ್ಕೆ ಯಾವ ನಕ್ಷತ್ರ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಅಂದರೆ ಉತ್ತರಾಭಾದ್ರ ನಕ್ಷತ್ರ ಬರುತ್ತೆ. ಅದರ ಪಕ್ಷಿ ಗೂಬೆ. ಹಾಗಾಗಿ ಈ ಗೂಬೆಯನ್ನು ನೋಡಿದ್ರೆ ಅನುರಾಧ ನಕ್ಷತ್ರದವರಿಗೆ ತುಂಬ ಅದೃಷ್ಟ ಬರುತ್ತೆ. ಆದ್ದರಿಂದ ಈ ಪಕ್ಷಿಗೆ ಆಹಾರವನ್ನು ಕೊಡುವಂಥದ್ದು, ಹಾಗೆ ಗೂಬೆಯ ಒಂದು ಚಿತ್ರವನ್ನು ಇಟ್ಕೊಳ್ಳುವಂಥದ್ದು, ಚಿತ್ರವನ್ನು ಬಿಡಿಸುವಂಥದ್ದು, ಮತ್ತು ಈ ಗೂಬೆಯ ರೆಕ್ಕೆಗಳೇನಾದರೂ ಸಿಕ್ಕಿದ್ರೆ, ಅಂದರೆ ಗರಿ ಅಂತಾರಲ್ಲ, ಗೂಬೆಯ ಗರಿ, ಇದನ್ನು ಸಿಕ್ಕಿದ್ರೆ ತಂದು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ. ಬಹಳ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಏಕೆಂದರೆ ಲಕ್ಷ್ಮಿಯ ವಾಹನ ಗೂಬೆ. ಆದ್ದರಿಂದ ಈ ಗೂಬೆ ಎಲ್ಲಿರುತ್ತೆ ಅಥವಾ ಈ ಗೂಬೆಯನ್ನು ನೀವು ನೋಡಿದ್ರೆ ಅನುರಾಧ ನಕ್ಷತ್ರದವರು ವಿಶೇಷವಾದಂಥ ಸಂಪತ್ತನ್ನು ಆ ದಿನ ಪಡ್ಕೊಳ್ತಾರೆ. ತುಂಬ ಅನುಕೂಲತೆಗಳಿರುತ್ತೆ ಆ ದಿನದಲ್ಲಿ. ಇನ್ನು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಪಂಚಮ ಭಾವದ ಪಕ್ಷಿ, ಷಷ್ಠ ಭಾವದ ಪ್ರಾಣಿ, ಭಾಗ್ಯ ಭಾವದ ವೃಕ್ಷ. ಇದು ಬಹಳ ವಿಶೇಷವಾಗಿ ನಾವು ನಕ್ಷತ್ರದ ಪ್ರಕಾರ ಪರಿಗಣಿಸಿ ಅದರ ಫಲಾಫಲಗಳನ್ನು ನಿರ್ಧರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಸುಬ್ರಹ್ಮಣ್ಯ ದೇವರ ನಕ್ಷತ್ರ ವಿಶಾಖ ನಕ್ಷತ್ರ, ಅಲ್ಲಿಂದ ಷಷ್ಠ ಭಾವದಲ್ಲಿ ಕೃತಿಕಾ ನಕ್ಷತ್ರ ಬರುತ್ತೆ. ಅದರ ಪಕ್ಷಿ ಯಾವುದು ಅಂದರೆ ನವಿಲು. ಅದಕ್ಕಾಗಿಯೇ ಸುಬ್ರಹ್ಮಣ್ಯ ದೇವರ ವಾಹನ ನವಿಲು ಆಗಿರುವಂಥದ್ದು.
ಇನ್ನು ಪಾರ್ವತಿ ದೇವಿಯ ಜನ್ಮ ನಕ್ಷತ್ರ ಮೃಗಶಿರ, ಅಲ್ಲಿಂದ ಷಷ್ಠ ಭಾವದ ಅಂತ ಹೇಳಿದ್ರೆ ಚಿತ್ತಾ ನಕ್ಷತ್ರ ಬರುತ್ತೆ. ಚಿತ್ತಾ ನಕ್ಷತ್ರದ ಪ್ರಾಣಿ ಏನು ಅಂದ್ರೆ ಹುಲಿ. ಅದರಿಂದಲೇ ಪಾರ್ವತಿ ದೇವಿಗೆ ಅಥವಾ ದುರ್ಗೆಗೆ ಹುಲಿ ವಾಹನವಾಗಿ ಇರುವಂಥದ್ದು. ಇನ್ನು ಭರಣಿ ನಕ್ಷತ್ರದ ಅಧಿಪತಿ ಯಮ, ಅಲ್ಲಿಂದ ಷಷ್ಠ ಭಾವದ ಒಂದು ನಕ್ಷತ್ರ ಯಾವುದು ಅಂದ್ರೆ ಹಸ್ತ ನಕ್ಷತ್ರ. ಈ ಹಸ್ತ ನಕ್ಷತ್ರದ ಪ್ರಾಣಿ ಯಾವುದು? ಎಮ್ಮೆ. ಅದರಿಂದ ಯಮನಿಗೆ ಈ ಎಮ್ಮೆಯೇ ವಾಹನವಾಗಿ ಇರುವಂಥದ್ದು. ಹಾಗಾಗಿ ಒಂದಕ್ಕೊಂದು ಸಹ ಸಂಬಂಧ ಹೇಗೆ ಬರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಹಾಗಾಗಿ ನಾವು ವಿಶೇಷವಾಗಿ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿಯನ್ನ, ಪಕ್ಷಿಯನ್ನ ಮತ್ತೆ ವೃಕ್ಷವನ್ನ ವಿಶೇಷವಾಗಿ ತಿಳ್ಕೊಂಡು ಮುಂದುವರಿಬೇಕು. ನಾವು ನಾಳೆಯ ಸಂಚಿಕೆಯಲ್ಲಿ ಯಾವ ಯಾವ ನಕ್ಷತ್ರದವರಿಗೆ ಯಾವ ಯಾವ ವೃಕ್ಷಗಳನ್ನ ಸಂಕೇತಿಸಿದ್ದಾರೆ, ಹಾಗೆ ಯಾವ ಪ್ರಾಣಿ ಯಾವ ಪಕ್ಷಿ ಆ ನಕ್ಷತ್ರಕ್ಕೆ ಸೇರ್ಪಡೆಯಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇದರಿಂದ ನಾವು ಈ ಪಂಚಮ ಭಾವ, ಷಷ್ಠ ಭಾವ ಮತ್ತೆ ನವಮ ಭಾವ, 9ನೇ ಭಾವ, ಇದನ್ನ ನಾವು ಎಣಿಸ್ಕೊಂಡ್ರೆ ಅಲ್ಲಿ ನಮ್ಮ ಪ್ರಾಣಿ ಪಕ್ಷಿ ಮತ್ತೆ ವೃಕ್ಷ ಯಾವುದಿದೆ ನಮ್ಮ ನಕ್ಷತ್ರಕ್ಕೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಅಂಥ ಪಕ್ಷಿಯನ್ನಾಗ್ಲಿ, ಅಂಥ ಪ್ರಾಣಿಯನ್ನಾಗ್ಲಿ, ಅಂಥ ವೃಕ್ಷವನ್ನಾಗ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು. ಆ ಪ್ರಾಣಿಗೆ ಅಥವಾ ಪಕ್ಷಿಗೆ ಆಹಾರವನ್ನು ಕೊಡುವಂಥದ್ದು, ಆ ಪ್ರಾಣಿ ಪಕ್ಷಿಯ ಒಂದು ಚಿತ್ರವನ್ನು ನಮ್ಮ ಬಳಿ ಇಟ್ಟುಕೊಳ್ಳುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಗುರುತುಗಳನ್ನು ನಮ್ಮ ಬಳಿ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ತುಂಬಾ ಶ್ರೇಯಸ್ಕರ. ಹಾಗೆ ವೃಕ್ಷಕ್ಕೆ ಬಂದರೆ ಅಥವಾ ಗಿಡಕ್ಕೆ ಬಂದರೆ ಅಲ್ಲಿ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಯಾವುದು ಅದನ್ನು ಪೋಷಿಸಬೇಕು, ಅದನ್ನು ನೆಟ್ಟು ಬೆಳೆಸಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಕೂಡ ನಮ್ಮ ಸಂಚಿತ ಕರ್ಮಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಈಗಾಗಲೇ ತಮಗೆ ಗೊತ್ತಿದೆ, ಬಹಳ ಸಾಗರದಷ್ಟು ಇರುವಂಥದ್ದು, ಬಗೆದಷ್ಟು ವಿಚಾರಗಳು ಮೇಲೆ ಮೇಲೆ ಬರುವಂಥದ್ದು. ಹಾಗಾಗಿ ನಾವು ಈ ಒಂದು ದೃಷ್ಟಿಕೋನದಿಂದ ಕೂಡ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ನಮ್ಮನ್ನ ಹೇಗೆ ಕಾಡಿಸ್ತಾ ಇದೆ, ಪೀಡಿಸ್ತಾ ಇದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕಂಡುಕೊಂಡ್ರೆ ಜೀವನ ಸ್ವಲ್ಪ ಮಟ್ಟಿಗಾದರೂ ಕೂಡ ಸಮಾಧಾನದಿಂದ ಇರುತ್ತೆ, ಸಮೃದ್ಧಿಯಿಂದ ಇರುತ್ತೆ. ಇಂಥ ವಿಚಾರಗಳನ್ನ ನಂಬಿಕೆ ಇದ್ದವರು ಅನುಸರಣೆ ಮಾಡಿ. ಆದರೆ ಕೆಲವರು ಪದೇ ಪದೇ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೆಲವೊಂದು ಜಿಜ್ಞಾಸೆಯನ್ನು ವ್ಯಕ್ತಪಡಿಸುವಂಥದ್ದು ಅಥವಾ ಅವಹೇಳನಕಾರಿಯಾದಂತಹ ವಿಚಾರಗಳನ್ನ ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಕೂಡ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಚಂದ್ರನೇ ಕಾರಣ. ಯಾಕೆಂದ್ರೆ ಅವರ ಮನಸ್ಸು ಇಂಥ ವಿಚಾರಗಳಲ್ಲಿ ಅಸಂಬದ್ಧವಾದಂತಹ ಪ್ರಶ್ನೆಗಳನ್ನ ಕೇಳುವಂಥ ಒಂದು ಮನಸ್ಸಾಗಿರುತ್ತೆ, ಮನಸ್ಸು ಚಂಚಲವಾಗಿರುತ್ತೆ. ಆದ್ರಿಂದಲೇ ನಂಬಿಕೆ ಇದ್ದರೆ ಇಂಥ ವಿಚಾರಗಳನ್ನ ಅನುಸರಣೆ ಮಾಡಿ, ಇಲ್ಲ ಅಂದ್ರೆ ತಟಸ್ಥರಾಗಿ ಉಳಿಯುವಂಥದ್ದು ಕ್ಷೇಮ. ಯಾವುದೇ ಧರ್ಮದ ಬಗ್ಗೆ ಆಗಲಿ, ಯಾವುದೇ ಧರ್ಮದ ಆಚರಣೆ ಅನುಸರಣೆಗಳ ಬಗ್ಗೆ ಆಗಲಿ ನಾವು ನಂಬಿಕೆ ಇದ್ದರೆ ಮಾತ್ರ ಅದನ್ನ ಮುಂದುವರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಂಬಿಕೆ ಇಲ್ಲ ಅಂತ ಹೇಳಿ ಆ ವಿಚಾರಗಳನ್ನ ಅಲ್ಲೇ ಕೈ ಬಿಡಬೇಕು. ಹಾಗಾಗಿ ಬಂಧುಗಳೇ, ನಿಮ್ಮ ನಿಮ್ಮ ಭಾವಕ್ಕೆ ತಕ್ಕಂತೆ, ನಿಮ್ಮ ಅನುಸರಣೆ ಆಚರಣೆಗೆ ತಕ್ಕಂತೆ ಫಲಾಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೇನೆ. ಯದ್ಭಾವಂ ತದ್ಭವತಿ ಅಂತ ಹಿರಿಯರು ಹೇಳಿರುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇಟ್ಕೊಳ್ಳಿ, ಪಂಚಾಂಗದಲ್ಲಿ ನಿಮ್ಮ ಅನುಸರಣೆಯ ಮಟ್ಟ ಏನಿದೆ ಅನ್ನುವಂಥದ್ದನ್ನು ಪ್ರತಿನಿತ್ಯ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಆದರೆ ನಾಳೆ ವ್ಯಯಸ್ಥಾನಕ್ಕೆ ಚಂದ್ರ ಬರೋದ್ರಿಂದ ಈ ದಿನ ಮಾತ್ರ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಆದರೆ ನಾಳೆಯ ದಿನ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಈ ದಿನದ ತೀರ್ಮಾನಗಳು ಬಹಳಷ್ಟು ಮಟ್ಟಿಗೆ ಅದನ್ನು ಆಧರಿಸಿರುವಂಥದ್ದು. ಹಾಗಾಗಿ ಈ ದಿನದ ತೀರ್ಮಾನ ನಾಳೆಯ ಒಂದು ಫಲಕ್ಕೆ ಕಾರಣವಾಗತ್ತೆ. ಹಾಗಾಗಿ ಈ ದಿನ ನೀವು ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಾಗಲಿ ಸ್ವಲ್ಪ ಭದ್ರತೆಯಿಂದ ಕೂಡಿರುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಸಕಾರಾತ್ಮಕ ಚಿಂತನೆ ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತೆ. ತುಂಬ ಪಾಸಿಟಿವ್ ಆಗಿರ್ತೀರಿ, ಪಾಸಿಟಿವ್ ಎನರ್ಜಿ ಈ ದಿನ ತುಂಬ ಅತ್ಯುತ್ತಮ ಮಟ್ಟದಲ್ಲಿರುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳು ವಿಶೇಷವಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಫೇವರಬಲ್ ಆಗಿರುವಂಥ ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು
ಈ ದಿನ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ, ನಿಮ್ಮ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ, ನಿಮ್ಮ ಮುಂದಿನ ಕನಸುಗಳ ಬಗ್ಗೆ ಯಾರಿಗೂ ಕೂಡ ಹೇಳಬೇಡಿ ಈ ದಿನ. ಏಕೆಂದರೆ ನಿಮ್ಮ ಸುತ್ತಮುತ್ತ ಇರುವಂಥವರು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ತರುವಂಥವ್ರು. ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ, ಕಳಕಳಿ ಅನ್ನುವಂಥದ್ದು ಇಲ್ಲ. ಎಲ್ಲ ಕಡೆ ಋಣಾತ್ಮಕವಾದಂಥ ಒಂದು ಪ್ರಭಾವವನ್ನು ಬೀರುವಂಥವ್ರು, ನಿಮ್ಮ ಕೆಲಸ ಕಾರ್ಯಗಳಿಗೆ ತಣ್ಣೀರನ್ನು ಎರಚುವಂಥವ್ರು, ನಿಮ್ಮನ್ನು ಅಂಥ ಒಂದು ಕೆಲಸದಿಂದಲೇ ಡಿವಿಯೇಟ್ ಮಾಡುವಂಥ ಹಿತಶತ್ರುಗಳವರು. ಹಾಗಾಗಿ ಅಂಥವರ ಬಳಿ ಈ ದಿನ ನೀವು ಯಾವುದೇ ರೀತಿಯ ಚರ್ಚೆಯನ್ನಾಗಲಿ, ಯಾವುದೇ ರೀತಿಯ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಮುಂದೆ ಭವಿಷ್ಯದಲ್ಲಿ ಆಗುವಂಥ ಕಾರ್ಯಗಳಿಗೆ ತೊಂದರೆ ಆಗುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಮನೆಯ ಜವಾಬ್ದಾರಿಯನ್ನು, ಮನೆಯವರ ಜೊತೆಯಲ್ಲಿ ಒಂದು ಕ್ವಾಲಿಟಿ ಟೈಮನ್ನು ಕಳೆಯುವಂಥದ್ದು, ಇದೆಲ್ಲವೂ ಕೂಡ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಪರ್ಫೆಕ್ಟಾಗಿ ಒದಗಿ ಬರುವಂಥದ್ದು. ಹಾಗಾಗಿ ಈ ಬರುವಂಥ ಸಮಯ ಏನಿದೆ, ಅವಕಾಶಗಳೇನಿದೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ದಿನ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸ್ನೇಹಿತರ ವಿಚಾರದಲ್ಲಿ, ಬಂಧುಗಳ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ನಾಳಿನ ದೃಷ್ಟಿಯಲ್ಲಿ ಈ ತೀರ್ಮಾನ ಬಹಳ ಉತ್ತಮವಾಗಿರುತ್ತೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಇರಿ, ಧೈರ್ಯದಿಂದ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಈ ದಿನ ಪ್ರಗತಿ ಬಹಳ ಚೆನ್ನಾಗಿದೆ. ಕಣ್ಣಿಗೆ ಕಾಣಿಸುವಂಥ ಒಂದು ಪ್ರಗತಿ. ಹಾಗೆ ನಿಮ್ಮ ಒಂದು ವಿಚಾರಗಳಲ್ಲಿ, ವೈಯಕ್ತಿಕ ವಿಚಾರಗಳು, ಅದರಲ್ಲೂ ಬಹಳ ವಿಶೇಷವಾದಂಥ ಒಂದು ಗಮನವನ್ನು ಹರಿಸುವಂಥ ಸಂದರ್ಭ ಇದೆ. ಏಕೆಂದರೆ ಅಲ್ಲಿ ಉದ್ಭವ ಆಗಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ. ಇನ್ನು ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು ನಿಮ್ಮ ದೃಷ್ಟಿಯಿಂದ ಸರಿ ಇದೆ ಅಂತ ಹೇಳಿ ಸಾಬೀತುಪಡಿಸುವಂಥ ಒಂದು ದಿನ, ಒಂದು ಪ್ರೂವ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ದಿನ ಇದು. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಸಂಪರ್ಕ, ನಿಮ್ಮ ಸಂವಹನ ಬಹಳ ಚೆನ್ನಾಗಿರುತ್ತೆ. ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಜನರ ಯಾರಿದ್ದಾರೆ ಅವರ ಜೊತೆ ಕೂಡ ಈ ದಿನ ಸೌಹಾರ್ದಯುತವಾಗಿ ಇರ್ತೀರಿ. ನಿಮ್ಮ ಮಾತು ಮಧುರವಾಗಿರುತ್ತೆ. ಆದರೆ ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಲೆಕ್ಕಾಚಾರದಲ್ಲೇ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪಾಲುದಾರಿಕೆ ವ್ಯವಹಾರ ಅಥವಾ ಪಾಲುದಾರಿಕೆಯಲ್ಲಿ ಯಾವುದೇ ಉದ್ಯೋಗವನ್ನು ನೀವು ನಿರ್ವಹಣೆ ಮಾಡ್ತಿದ್ರೆ ಅಲ್ಲಿ ಸ್ವಲ್ಪ ತಾಳ್ಮೆಯಿಂದ ಆ ಒಂದು ಪಾಲುದಾರಿಕೆ ಕಂಡೀಷನ್ಸ್ ಏನಿದೆ ಅದನ್ನು ರಿವೈಸ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕೆ ಒಂದು ಕಾಲ ಬಂದಿದೆ ಈಗ. ಹಾಗಾಗಿ ಹಿಂದಿನ ಈ ಪಾರ್ಟ್ನರ್ಶಿಪ್ಪಲ್ಲಿರುವಂಥ ಕಂಡೀಷನ್ಸ್ ಏನಿದೆ ಅದನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸ್ಥಿತಿ ಇದೆ. ಅದು ಈ ದಿನ ಪ್ರಯತ್ನ ಮಾಡಿದ್ರೆ ಒಳ್ಳೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕಾಲ ಬರುವಂಥದ್ದು ಇದೆ. ನಿಮ್ಮ ಪ್ರಯಾಣ, ನಿಮ್ಮ ಮುಂದಿನ ಓದು, ವ್ಯಾಸಂಗ ಅಥವಾ ನಿಮ್ಮ ಉದ್ಯೋಗ, ನಿಮ್ಮ ಮುಂದಿನ ಬದುಕಿನ ಬಗ್ಗೆ ಇರುವಂಥ ಕನಸು, ಇದರ ಬಗ್ಗೆ ನಿಮಗೆ ಈ ದಿನ ಒಂದು ಸ್ಪಷ್ಟತೆ ಮೂಡುವಂಥದ್ದು ಕೂಡ ಇದೆ. ಒಂದು ಕ್ಲಾರಿಟಿ ಸಿಕ್ಕತ್ತೆ. ಹಾಗಾಗಿ ಇಲ್ಲಿಯವರೆಗೆ ನಿಮ್ಮಲ್ಲಿದ್ದಂಥ ಒಂದು ಜಿಜ್ಞಾಸೆ ಅಥವಾ ಈ ದ್ವಂದ್ವ ಮನಸ್ಸು ಇದು ಈ ದಿನ ತಿಳಿಯಾಗಿ ನಿಖರವಾಗಿ ಇಂಥದ್ದೇ ಆಗಬೇಕು ಅನ್ನುವಂಥದ್ದನ್ನು ನಿಮ್ಮ ಮನಸ್ಸು ನಿರ್ಧರಿಸುವಂಥ ಸಮಯ ಇದು. ಆದರೆ ಈ ದಿನ ವಿಶೇಷವಾಗಿ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ ಇರುತ್ತೆ. ಮನೆಯಲ್ಲಿ ಅದನ್ನು ನಿಭಾಯಿಸಬೇಕು, ತಾಳ್ಮೆಯಿಂದ ಇರಬೇಕು. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಸಮಾಧಾನ ಇಲ್ಲ. ಸಕಾಲಕ್ಕೆ ಕೆಲವು ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಇದು ಕೂಡ ಒಂದು ಅರ್ಥದಲ್ಲಿ ನಿಮ್ಮ ಪ್ರತಿಭೆ ಇಷ್ಟೇನಾ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುವಂಥದ್ದು. ಹಾಗಾಗಿ ಈ ದಿನದ ಪ್ರಯತ್ನವನ್ನು ಸಕಾಲಕ್ಕೆ ನೀವು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ನೀವು ಹೇಳಿಕೊಳ್ಳುವಂಥ ರೀತಿಯಲ್ಲಿ ಉತ್ತಮವಾಗಿರಲ್ಲ, ಅಸ್ತವ್ಯಸ್ತವಾಗಿ ಇರುವಂಥದ್ದು. ಅಲ್ಲಿ ನಿಮ್ಮ ದುಡುಕಿನ ನಿರ್ಧಾರದಿಂದ, ಅಸಂಬದ್ಧವಾದಂಥ ತೀರ್ಮಾನದಿಂದ ಹಣದ ವ್ಯಯ ಉಂಟಾಗುವಂಥದ್ದು ಕೂಡ ಇದೆ.
ಹಾಗಾಗಿ ಹಿಂದೆ ಮಾಡಿದಂಥ ಒಂದು ಸಣ್ಣ ತಪ್ಪಿಗೆ ಈ ದಿನ ಹೆಚ್ಚು ಹಣವನ್ನು ಕೂಡ ನೀವು ವಿನಿಯೋಗ ಮಾಡಬೇಕಾಗತ್ತೆ. ಇದರಿಂದ ಕುಟುಂಬದಲ್ಲಿ ವಿವಾದಗಳು ಉಂಟಾಗುತ್ತೆ. ಒಡ ಹುಟ್ಟಿದವರ ಜೊತೆ ಕೂಡ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಹಣದ ವಿಚಾರ, ಆಸ್ತಿಯ ವಿಚಾರ, ಇದರ ಕಡೆ ಈ ದಿನ ಸಂಪೂರ್ಣವಾದಂಥ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಕೈಗೊಂಡಂಥ ವ್ಯವಹಾರಗಳು ಸ್ವಲ್ಪ ನಿರಾಶಾದಾಯಕವಾಗೇ ಇರುವಂಥದ್ದು, ಅಷ್ಟೊಂದು ಖುಷಿಯನ್ನು ಸಂತೋಷವನ್ನು ತರಲ್ಲ. ಏನೋ ಮಾಡಬೇಕಲ್ಲ ಅಂತ ಹೇಳಿ ಕೆಲಸವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಇದೆ. ಅದಕ್ಕಾಗಿಯೇ ಸ್ವಲ್ಪ ಈ ಒತ್ತಡಕ್ಕೆ ಒಳಗಾಗಿ, ದಾಕ್ಷಿಣ್ಯಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಇದು. ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ, ಆದರೆ ಲಾಭ ಇಲ್ಲ. ಎಲ್ಲವೂ ಸರಿ ಇದೆ, ಆದರೆ ಯಾವುದರಿಂದಲೂ ಕೂಡ ಒಂದು ಅನುಕೂಲ ಇಲ್ಲ ಅನ್ನುವಂಥದ್ದು, ಗುಡ್ ಫಾರ್ ನಥಿಂಗ್ ಅನ್ನುವಂಥ ರೀತಿಯಲ್ಲಿ ಈ ದಿನದ ವ್ಯವಹಾರಗಳಿರುತ್ತೆ. ತಾಳ್ಮೆಯಿಂದ ಮುಂದುವರಿಸ್ಬಿಡಿ ಈ ದಿನ. ಇನ್ನು ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸುವಂಥದ್ದು ಉತ್ತಮ. ನಿಮ್ಮ ಕಮ್ಯುನಿಕೇಷನನ್ನು ಕಟ್ ಮಾಡಬೇಡಿ. ಯಾವುದೋ ಒಂದು ನೆವ ಸಂದರ್ಭ ಹುಡುಕಿಕೊಂಡು ಅಂಥವರ ಜೊತೆಯಲ್ಲಿ ಸ್ವಲ್ಪ ಮಾತುಕತೆ ನಡೆಸುವಂಥದ್ದು, ಇನ್ನು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ ಈ ದಿನ. ಇನ್ನು ಸಂಪರ್ಕದಲ್ಲಿ ಏನಾದರೂ ಕಡಿತ ಉಂಟಾದರೆ ಪ್ರತಿಸ್ಪರ್ಧಿಗಳಿಗೆ ಅನುಕೂಲ ಉಂಟಾಗ್ಬಿಡುತ್ತೆ. ಹಾಗಾಗಿ ಈ ದಿನ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ಒಂದು ಕಮ್ಯುನಿಕೇಷನನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಕ್ರೀಡಾಪಟುಗಳು ವಿಶೇಷವಾದ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ, ನಿಮ್ಮ ಇತಿಮಿತಿ ಏನು, ಇದನ್ನು ತಿಳ್ಕೊಂಡು ನೀವು ಇನ್ವಾಲ್ವ್ ಆಗುವಂಥದ್ದು ಉತ್ತಮ. ಏನೇ ಆದರೂ ನೀವು ಹಿರಿಯರ, ಅನುಭವಸ್ಥರ, ತಜ್ಞರ ಒಂದು ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮ ಮನೆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಮನೆ ದೇವರ ದರ್ಶನ ಮಾಡಿ ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ. ಜೊತೆಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಚಂದ್ರ 8ನೇ ಮನೆಯಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಇದು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು, ನಿಮ್ಮ ಪ್ರಯಾಣದ ವ್ಯವಸ್ಥೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಯಾವುದೇ ರೀತಿಯ ದೂರದ ಪ್ರಯಾಣ ಇದ್ದರೆ ಮುಂದೂಡುವಂಥದ್ದು ಉತ್ತಮ. ಇನ್ನು ವಾಹನ ಬಳಕೆ ನಿಮಗೆ ಅಷ್ಟಾಗಿ ಕೂಡಿ ಬರಲ್ಲ ಈ ದಿನ. ವಾಹನದಿಂದ ಅನಾನುಕೂಲ ಇರುತ್ತೆ. ಅದರಲ್ಲೂ ಈ 3ನೇಯವರ ವಾಹನವನ್ನು ನೀವೇ ಚಲಾಯಿಸುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಾಹನದ ದುರಸ್ತಿ ಆಗಲಿ, ಈ ವಾಹನದ ಮೇಂಟೆನೆನ್ಸ್ ಆಗಲಿ ಈ ದಿನ ಸ್ವಲ್ಪ ದುಬಾರಿ ಆಗುತ್ತೆ. ಇನ್ನು ಕೈಗೊಂಡಂಥ ವ್ಯವಹಾರಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆಯಾಗುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಇನ್ನು ಈ ದಿನ ದೈವಿಕ ಚಿಂತನೆಗಳು ಹೆಚ್ಚಾಗುವಂಥ ಸಂದರ್ಭ ಇದೆ. ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಆ ಒಂದು ಸಂದರ್ಭ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಮಸ್ಯೆ, ದುಃಖ ಅಥವಾ ಅನಾನುಕೂಲ ಆಗಿದೆ ಅಂತ ಹೇಳಿ ಅದನ್ನು ಪ್ರತಿಭಟಿಸುವಂಥ, ಅದನ್ನು ಮಾತಿನ ಮೂಲಕ ನೀವು ಸರಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಒಂದೇ ದಿನದಲ್ಲಿ ಬಗೆಹರಿಯಲ್ಲ. ಏಕೆಂದರೆ ಹಲವಾರು ದಿನಗಳಿಂದ, ಹಲವಾರು ತಿಂಗಳುಗಳಿಂದ ಇರುವಂಥ ಸಮಸ್ಯೆಯನ್ನು ಒಂದೇ ದಿನಕ್ಕೆ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದು ಬುದ್ಧಿವಂತರ ಲಕ್ಷಣ ಅಲ್ಲ. ಹಾಗಾಗಿ ಸಮಯಕ್ಕಾಗಿ ನೀವು ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ಹಾಗೆ ಎಲ್ಲವೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ಈ ದಿನ ನಡೆಯಲ್ಲ. ಹಾಗಾಗಿ ಏನೇ ವಿಚಾರಗಳು ಬಂದರೂ, ಯಾವುದೇ ಫಲಿತಾಂಶಗಳು ಸಿಕ್ಕಿದ್ರೂ ಅದನ್ನೇ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಪತಿ ಪತ್ನಿಯರು ಬಹಳ ವಿಶೇಷವಾಗಿ ಈ ಮಾತಿನ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ವ್ಯವಹಾರಗಳಾಗಲಿ ಸ್ವಲ್ಪ ನಿಧಾನವಾಗಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ಅದನ್ನು ಮುಂದುವರಿಸಿ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನಿಮಗೆ ಲಾಭ ತರುವಂಥ, ಅನುಕೂಲ ತರುವಂಥ ದಿನ. ಕಳತ್ರ ಸ್ಥಾನದಲ್ಲಿ
ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಧನಾತ್ಮಕವಾದಂಥ ಒಂದು ಮನೋಭಾವ ಇರೋದ್ರಿಂದಲೇ ಪ್ರತಿ ಕೆಲಸದಲ್ಲೂ ಕೂಡ ನೀವು ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ತೀರಿ. ಯಾರಲ್ಲೂ ಕೂಡ ದೋಷವನ್ನು ಹುಡುಕುವಂಥ ಒಂದು ಪ್ರಯತ್ನ ಇಲ್ಲ. ಇನ್ನು ಯಾವ ಕೆಲಸ ಅನಾನುಕೂಲವನ್ನು ತರ್ತಾ ಇದೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇರಲ್ಲ. ಏಕೆಂದರೆ ಆತ್ಮವಿಶ್ವಾಸದಿಂದ ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸು ಬಹಳ ಪ್ರಬುದ್ಧವಾಗಿರುತ್ತೆ. ಜೊತೆಗೆ ಈ ದಿನ ಹಿರಿಯರ ಬುದ್ಧಿಮಾತೇನಿದೆ, ಅವರ ಸಲಹೆ ಏನಿದೆ, ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ತಾಳ್ಮೆ ಕೂಡ ಇದೆ, ಅಂಥ ವ್ಯವಧಾನ ಇದೆ. ಹಿರಿಯರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಡ್ತೀರಿ. ಇದರಿಂದ ನಿಮ್ಮ ಪ್ರಗತಿ ಉತ್ತರೋತ್ತರವಾಗಿ ಸಮಾಧಾನವನ್ನು ತರುತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಹಿಡಿದ ಕೆಲಸ ಪೂರ್ಣ ಆಗುತ್ತೆ. ಕೈ ಹಾಕಿದ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನದ ವ್ಯವಹಾರಗಳು ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಬಹಳ ವಿಶೇಷವಾದಂಥ ಒಂದು ಹಂತವನ್ನು ತಲುಪುವಂಥದ್ದು ಇದೆ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ, ಹಣಕಾಸಿನ ನೆರವಿದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಸೂಕ್ತವಾದ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಒಟ್ಟಾರೆ ನಿಮ್ಮ ಅಡಾಪ್ಟಬಿಲಿಟಿ ಏನಿದೆ ಅದು ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಇರುವಂಥ ಹಿರಿಯರ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಅದರ ಬಗ್ಗೆ ಬಹಳ ವಿಶೇಷವಾದಂಥ ಕಾಳಜಿ ಇದೆ. ಈ ದಿನ ಒಂದು ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಭಾವನಾತ್ಮಕ ಬೆಳವಣಿಗೆ ಕೂಡ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಆದರೆ ಅತಿಯಾಗಿ ಭಾವನಾತ್ಮಕ ಬೆಳವಣಿಗೆಯನ್ನು ನೀವು ರೂಢಿಸ್ಕೊಳ್ಳುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಜೀವನವನ್ನು ನೋಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ಸೂರ್ಯ ನಮಸ್ಕಾರ ಮಾಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ದಿನ, ಅನುಕೂಲಕರವಾಗಿರುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಏನೋ ಒಂದು ಪ್ರಗತಿ ಇದೆ. ಕೆಲಸ ನಿಧಾನ ಆಗ್ಬೋದು, ಆದರೂ ಅದನ್ನು ಛಲ ಬಿಡದೆ ಮುಂದುವರಿಸುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ದಿನ ಆರೋಗ್ಯದಲ್ಲಿ ಇದ್ದಂತಹ ಸಮಸ್ಯೆಗಳೇನಿದೆ ಅದು ಕೂಡ ಪರಿಹಾರದ ಹಂತವನ್ನು ಕಾಣುವಂಥ ಸಂದರ್ಭದಲ್ಲಿರುತ್ತೆ. ಅಂದರೆ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಇದರಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ರೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮನಸ್ಸು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ವಿಲ್ ಪವರ್ ಏನಿದೆ ಅದರಿಂದನೇ ಈ ದಿನ ನಿಮ್ಮ ಕೆಲಸಗಳು ಚಟುವಟಿಕೆಗಳು ಬಹಳ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದು ಇದೆ. ಇನ್ನು ಈ ದಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಅಂದರೆ ಕೆಲವರ ಸಲಹೆ ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಅಷ್ಟೊಂದು ಸೂಕ್ತವಾಗಿರಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಹೇಳುವಂಥ ಒಂದು ಮಾರ್ಗದರ್ಶನದ ಮಾತೇನಿದೆ ಅದರ ಒಂದು ತೂಕವನ್ನು ನೋಡಬೇಕು. ಸಾಧಕ ಬಾಧಕಗಳನ್ನು ನೋಡಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಪರಿಚಿತರ ಜೊತೆಯಲ್ಲಿ ನಡೆಸುವಂಥ ವ್ಯವಹಾರಗಳು ನಿಮಗೆ ಉತ್ತಮವಾದಂಥ ಫಲವನ್ನು ತರುತ್ತೆ. ಕೆಲವು ಕಡೆ ನಿಮಗೆ ಅನುಮಾನ ಇದೆ, ಇತ್ತೀಚೆಗಷ್ಟೇ ಪರಿಚಯ ಆಗಿರುವಂಥವರು ಅವರ ಜೊತೆ ವ್ಯವಹಾರವನ್ನು ಮಾಡಿದ್ರೆ ಹೇಗೋ ಏನೋ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಆದರೆ ಈ ದಿನ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಧನಾತ್ಮಕ ದೃಷ್ಟಿಕೋನದಿಂದ ನೀವು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಸಂಪರ್ಕ, ನಿಮ್ಮ ಸಂವಹನ ಬಹಳ ಪರ್ಫೆಕ್ಟ್ ಆಗಿರುತ್ತೆ. ಅದರಲ್ಲೂ ಪ್ರಾಕ್ಟಿಕಲ್ ಆಗಿರುತ್ತೆ. ಇದರಿಂದ ನಿಮಗೆ ಸಮಾಧಾನ, ಲಾಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಗತಿ ನಿಮಗೆ ಆಶ್ಚರ್ಯವನ್ನು ತರುವಂಥ ರೀತಿಯಲ್ಲಿರುತ್ತೆ. ಹಾಗೆ ಹಿತಶತ್ರುಗಳ ಕಾಟ ಈ ದಿನ ನಿಮಗೆ ತೀರಾ ಕಡಿಮೆ ಇರುವಂಥದ್ದು. ಇದರಿಂದ ಮನಸ್ಸಿಗೆ ಸಮಾಧಾನ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಈ ದಿನ ಹೆಚ್ಚು ಹೆಚ್ಚಾಗ್ತಾ ಇರುತ್ತೆ. ಇದು ಒಳ್ಳೆಯ ಲಕ್ಷಣ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಸನ್ನಿವೇಶಗಳು ನಿಮಗೆ ವಿರುದ್ಧವಾಗಿ ತಿರುಗಿ ಬೀಳುವಂಥ ಸಾಧ್ಯತೆ ಇರುತ್ತೆ. ನೀವೇ ಬೆಳೆಸಿದಂಥವರು, ನೀವೇ ಪೋಷಿಸಿದಂಥವರು ಕೂಡ ನಿಮ್ಮ ಬಗ್ಗೆ ಈ ದಿನ ವಾಗ್ವಾದಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಹತೋಟಿಗೆ ಮೀರಿ ಕೆಲವು
ಘಟನೆಗಳು ಘಟಿಸುವಂಥದ್ದು. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಇರಬೇಕು. ಇನ್ನು ಈ ದಿನ ಪೈಪೋಟಿ ಏನಾದರೂ ಇದ್ದರೆ, ಎಲ್ಲಾದರೂ ಒಂದು ಕಡೆ ಸ್ಪರ್ಧೆ ಅನ್ನುವಂಥದ್ದು ಇದ್ದರೆ ತುಂಬ ಜಾಣ್ಮೆಯಿಂದ ಮುಂದುವರಿಬೇಕಾಗತ್ತೆ. ಏಕೆಂದರೆ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟಕ್ಕಷ್ಟೇ ಫಲವನ್ನು ತರುವಂಥದ್ದು. ಹಾಗೆ ನಿಮ್ಮ ಯೋಜನೆಗಳು ಏನೇ ಇದ್ದರೂ ಅದನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸುವಂಥ ಒಂದು ಮನಸ್ಥಿತಿ ಇರಲಿ. ಅದು ಉಪಾಯ, ಅದು ನಿಮ್ಮ ಸ್ಟ್ರಾಟಜಿ. ಅದಿದ್ದರೆ ಮಾತ್ರ ಈ ದಿನ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ಇದೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಬೇರೆಯವರ ನಿಮ್ಮ ಒಂದು ವಿಚಾರಗಳಿಗೆ, ನಿಮ್ಮ ಯೋಜನೆಗಳಿಗೆ ಅಡ್ಡಿಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಹೊಸ ಜವಾಬ್ದಾರಿಗಳನ್ನು ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಮನಸ್ಸಿದೆ. ಆದರೆ ಸನ್ನಿವೇಶಗಳು ಅದಕ್ಕೆ ಪೂರಕವಾಗಿರಲ್ಲ. ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿಯೇ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ತುಂಬ ಕಷ್ಟಪಡುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ತಗುಲುವಂಥ ವೆಚ್ಚ ಏನು, ಹಣಕಾಸಿನ ನೆರವು ಎಷ್ಟು ಬೇಕಾಗುತ್ತೆ, ಅದನ್ನು ನೀವು ಅಂದಾಜು ಮಾಡಿಕೊಂಡೇ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಕೆಲಸ ಆರಂಭ ಆದಮೇಲೆ ಲೆಕ್ಕಾಚಾರ ಮಾಡೋದಕ್ಕಿಂತ ಆರಂಭದಲ್ಲೇ ಮಾಡುವಂಥದ್ದು ತುಂಬ ಉತ್ತಮ. ಇದೇ ಪೂರ್ವ ಸಿದ್ಧತೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಪೂರ್ವ ಸಿದ್ಧತೆ ಇದ್ದರೆ ಮಾತ್ರ, ಅದು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಫಲಿತಾಂಶ ನೆಟ್ಟಿಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ನಷ್ಟದ ಬಾಬ್ತುಗಳು ಜಾಸ್ತಿ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಸಂಯಮದಿಂದ ಇರಿ. ನಿಮ್ಮ ಒಂದು ಗರಿಷ್ಠ ಪ್ರಮಾಣದ ಪ್ರೀತಿಯನ್ನು ಅವರಿಗೆ ಈ ದಿನ ತೋರಿಸಬೇಕು. ಹಾಗಾಗಿನೇ ಮಕ್ಕಳನ್ನು ಸ್ನೇಹಿತರಂತೆ ಕಾಣುವಂಥ ಸಂದರ್ಭ ಇದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ. ಆತುರದ ತೀರ್ಮಾನಗಳು ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಒಂದು ಪ್ರಯತ್ನಕ್ಕೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಇರಲ್ಲ. ಹಾಗಾಗಿನೇ ಈ ದಿನ ಕೆಲಸದಲ್ಲೂ ಕೂಡ ಸ್ವಲ್ಪ ಬೇಸರ, ನಿಮ್ಮ ಪ್ರಯತ್ನದಲ್ಲೂ ಕೂಡ ವಿಫಲತೆ ಎದ್ದು ಕಾಣಿಸುತ್ತೆ. ಇನ್ನು ಈ ದಿನ ನಿಮ್ಮ ಶತ್ರುಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ತಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಮುಂದುವರಿಬಾರ್ದು. ನೀವು ಎಲ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಬಾರದು. ಏಕೆಂದರೆ ಅವರಿಗೆ ಅದರಿಂದ ಹೊಟ್ಟೆ ಉರಿ. ಹಾಗಾಗಿ ನಿಮ್ಮನ್ನು ತಡೆಯುವಂಥ ಒಂದು ಪ್ರಯತ್ನ, ಹಾಗೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು, ಅಪವಾದಗಳನ್ನು ಹೊರಿಸುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಅಂಥ ಒಂದು ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಹಣಕಾಸಿನ ಪರಿಸ್ಥಿತಿ ಹೇಳಿಕೊಳ್ಳುವಂಥ ರೀತಿಯಲ್ಲಿರಲ್ಲ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕಬೇಡಿ. ದೊಡ್ಡ ಬಂಡವಾಳ ಹಾಕಿ ಏನೋ ವ್ಯಾಪಾರ ವ್ಯವಹಾರ ಮಾಡುವಂಥ ಒಂದು ಪ್ರಯತ್ನ ಸದ್ಯಕ್ಕೆ ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಹಣಕಾಸಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಕುಟುಂಬದ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸದಸ್ಯರ ಜೊತೆಯಲ್ಲೂ ಕೂಡ ವಾದ ವಿವಾದಗಳಿಗೆ ಹೋಗಬೇಡಿ. ಆರ್ಗ್ಯುಮೆಂಟ್ ಅನ್ನುವಂಥದ್ದು ಬೇಡ. ಆರ್ಗ್ಯುಮೆಂಟ್ ಆದರೆ ಅಲ್ಲಿ ನೀವು ಸೋಲನ್ನು ಅನುಭವಿಸುವಂಥದ್ದು, ಹಾಗೆ ನೀವು ಸರಿ ಅಂತ ಹೇಳಿ ಒಂದು ವಾದವನ್ನು ಮಂಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಮಂಡುವಾದ. ಇದರಲ್ಲಿ ಹುರುಳಿಲ್ಲ, ಅರ್ಥ ಇಲ್ಲ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಗಣ್ಯ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭ, ಒಂದು ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಹೊಸ ಯೋಜನೆಗಳ ಬಗ್ಗೆ, ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಚಿಂತನೆ ಮಾಡಿ, ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಆತುರದ ತೀರ್ಮಾನವನ್ನು ಮಾತ್ರ ಕೈಗೊಳ್ಳಬೇಡಿ. ದೇಹಕ್ಕೆ ಈ ದಿನ ಸುಖ ಕೊಡಬೇಡಿ. ಹೆಚ್ಚು ಸುಖ ಆಲಸ್ಯವನ್ನು ತರುತ್ತೆ. ಹಾಗಾಗಿನೇ ಸೋಮಾರಿತನವನ್ನು ಬಿಟ್ಟು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯನ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ದಿನ, ಲಾಭದ ದಿನ. ನಿಮ್ಮ ಕೆಲಸ ಕಾರ್ಯಗಳು ಶುಭದೊಂದಿಗೆ ಆರಂಭ ಆಗುವಂಥದ್ದು ಈ ದಿನ. ಮನೆಯಲ್ಲೂ ಕೂಡ ಶುಭ ವಾರ್ತೆಯನ್ನು, ಶುಭ ಸುದ್ದಿಯನ್ನು ಕೇಳುವಂಥ ಸಂದರ್ಭ.
ಹಾಗೆ ಈ ದಿನ ನಿಮ್ಮ ಮನಸ್ಸು ತುಂಬ ಪಾಸಿಟಿವ್ ಆಗಿರೋದ್ರಿಂದ, ಸಕಾರಾತ್ಮಕ ಚಿಂತನೆ ಇರೋದ್ರಿಂದ ಎಲ್ಲರಲ್ಲೂ ಕೂಡ ಒಂದು ರೀತಿಯ ವಿಶೇಷತೆಗಳನ್ನು ಕಾಣುವಂಥ ಸಂದರ್ಭ. ನಿಮ್ಮ ಸ್ನೇಹಿತರಲ್ಲಿ, ಬಂಧುಗಳಲ್ಲಿ ದೋಷವನ್ನು ಹುಡುಕುವಂಥ ಒಂದು ಪ್ರಯತ್ನ ಈ ದಿನ ಇರಲ್ಲ. ಅವರಲ್ಲಿರುವಂಥ ಒಳ್ಳೆಯತನವೇ ನಿಮಗೆ ಹೈಲೈಟ್ ಆಗುವಂಥದ್ದು. ಇನ್ನು ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಈ ದಿನ ನಿಮಗೆ ಜಯ. ಯಾವುದೇ ರೀತಿಯ ಸ್ಪರ್ಧೆ ಇರಲಿ, ಅದರಲ್ಲಿ ಬಹಳ ವಿಶೇಷವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ನಿಮ್ಮ ಕನಸುಗಳು ಸಾಕಾರ ಆಗುವಂಥ ಸಂದರ್ಭ, ಉತ್ತಮವಾದಂಥ ಬೆಳವಣಿಗೆ, ಒಳ್ಳೆಯ ಫಲಿತಾಂಶ ಈ ದಿನ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಸ್ವಾರ್ಥಕ್ಕಲ್ಲ, 4 ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಒಂದು ನಡತೆ ಏನಿದೆ ಅದು ತುಂಬ ಇಷ್ಟವಾಗುವಂಥದ್ದು. 4 ಜನ ಅದನ್ನು ಗುರುತಿಸ್ತಾರೆ. ಹಾಗಾಗಿನೇ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಒಂದು ಮಾನವೀಯತೆಯ ಗುಣ ಈ ದಿನ ಹೈಲೈಟ್ ಆಗುವಂಥದ್ದು ಇದೆ. ಇನ್ನು ಈ ದಿನ ಹವಾಗುಣದ ಏರುಪೇರು, ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಈ ದಿನ ಸ್ವಲ್ಪ ಗಮನ ಇರಲಿ. ಇನ್ನು ಈ ದಿನ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ನಿಮ್ಮಲ್ಲಿರುವಂಥ ಒಂದು ಶಕ್ತಿ, ಸಾಮರ್ಥ್ಯ, ಪ್ರತಿಭೆ, ಹಣಕಾಸಿನ ನೆರವು, ನಿಮ್ಮ ಅನುಭವ ಎಲ್ಲವನ್ನೂ ಕೂಡ ಒಗ್ಗೂಡಿಸಿಕೊಂಡು ಕೆಲಸ ಮಾಡಿ, ಅದರ ಬಗ್ಗೆ ಪ್ರಯತ್ನ ಮಾಡಿ, ಬಿಗ್ ಪುಷ್ ಥಿಯರಿ ಅದನ್ನು ಅಳವಡಿಸ್ಕೊಳ್ಳಿ. ನಿಮಗೆ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಆದರೆ ಈ ದಿನ ಯಾವುದೇ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅನಿರೀಕ್ಷಿತ ಅತಿಥಿಗಳು ಮನೆಗೆ ಬರುವಂಥದ್ದು, ಇದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗ್ಬೋದು. ಆದರೂ ಕೂಡ ಅತಿಥಿಗಳ ಆಗಮನ ನಿಮಗೆ ಪರೋಕ್ಷವಾಗಿ ಸಮಾಧಾನವನ್ನು ತರುತ್ತೆ. ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ವಿಚಾರ ಅದು ಇತ್ಯರ್ಥ ಆಗುವಂಥ ಸಂದರ್ಭ ಇದು. ಹಾಗಾಗಿ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ಪರೋಕ್ಷವಾದಂತಹ ಕೆಲವೊಂದು ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭ ಇದು. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಇದು. ಮುಂದಿನ ದೃಷ್ಟಿಕೋನ ಇಟ್ಟುಕೊಂಡು ನಿಮ್ಮ ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳ ಕಾರ್ಯಗಳ ಬಗ್ಗೆ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಸಮರ್ಪಕವಾಗಿರಲ್ಲ, ಪರಿಪೂರ್ಣವಾಗಿ ಇರಲ್ಲ. ಹಾಗಾಗಿ ಹಣದ ವಿಚಾರ ಅಂದರೆ ತೀರ್ಮಾನ ಈ ದಿನ ಬೇಡ. ಇನ್ನು ಈ ದಿನ ನಿಮ್ಮ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ ನೀವು ಮಾಡುವಂಥ ಪ್ರಯಾಣದಲ್ಲೂ ಕೂಡ ನಿಮಗೆ ಅಷ್ಟೊಂದು ಲಾಭ ಇಲ್ಲ. ಹಾಗಾಗಿ ದೂರದ ಪ್ರಯಾಣ ಇದ್ದರೆ ಆದಷ್ಟು ಮುಂದೂಡುವಂಥದ್ದು, ಇಲ್ಲ ನೀವು ಇರುವ ಕಡೆಯಿಂದಲೇ ವ್ಯವಹಾರಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಪರ್ಯಾಯ ಆಲೋಚನೆ ಕೂಡ ಮನಸ್ಸಿಗೆ ಬರಬೇಕಾಗತ್ತೆ. ಇದು ಆಲ್ಟರ್ನೇಟ್ ಥಾಟ್. ಇದು ನಿಮಗೆ ಬಂದರೆ ಸ್ವಲ್ಪ ಲಾಭ ಇದೆ, ಅಲ್ಲಿ ಉಳಿತಾಯ ಇದೆ. ಇನ್ನು ಈ ದಿನ ಗಣ್ಯ ವ್ಯಕ್ತಿಗಳೊಂದಿಗೆ ಒಂದು ಸಹವಾಸ ಲಭ್ಯವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಸ್ವಾರ್ಥತೆಯನ್ನು ಬಿಟ್ಟು ನೀವು ಚಿಂತನೆಯನ್ನು ನಡೆಸಬೇಕು, ಮಾತುಕತೆಯನ್ನು ಮುಂದುವರಿಸಬೇಕು. ಇನ್ನು ಈ ದಿನ ನಿಮಗೆ ಕೆಲವೊಂದು ಸೌಭಾಗ್ಯಗಳು, ಕೆಲವೊಂದು ಅವಕಾಶಗಳು, ಅನುಕೂಲತೆಗಳು ಬರುವಂಥ ಸಂದರ್ಭ ಕೂಡ ಇದೆ. ಆದರೆ ಅದನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು, ಅದರಲ್ಲೂ ವಿದ್ಯಾರ್ಥಿಗಳು ಈ ಬಗ್ಗೆ ಗಮನ ಹರಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಒಂದು ತೀರ್ಮಾನವನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಗ್ರಹ ಸ್ಥಾನಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ, ಪರಿಸ್ಥಿತಿ ಧನಾತ್ಮಕವಾಗಿಲ್ಲ. ಹಾಗಾಗಿನೇ ನಿಮ್ಮ ತೀರ್ಮಾನಗಳು ನಿಮಗೆ ಮುಂದೆ ಕೈ ಕೊಡುವಂಥ ಸಂದರ್ಭ, ಆಗ ಪಶ್ಚಾತ್ತಾಪ ಪಡುವಂಥ ಸಂದರ್ಭ ಒದಗಿ ಬರುತ್ತೆ. ಜಾಗ್ರತೆ. ಇನ್ನು ಈ ದಿನ ಆರೋಗ್ಯದ ಕಡೆ, ಪ್ರಮುಖವಾಗಿ ನಿಮ್ಮ ಹೊಟ್ಟೆ, ಜಠರ ಈ ಸಮಸ್ಯೆಯ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಯಾರೊಂದಿಗೂ ಕೂಡ ಈ ದಿನ ವಾದ ಪ್ರತಿವಾದ, ಚರ್ಚೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮೌನವಾಗಿರುವಂಥದ್ದು, ತಟಸ್ಥವಾಗಿರುವಂಥದ್ದೇ ತುಂಬ ಸೂಕ್ತ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ.
ಏಕೆಂದರೆ ನಿಮ್ಮ ಯಾವುದೇ ವ್ಯವಹಾರದಲ್ಲಿ ಈ ದಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಅದರಿಂದ ಅನುಕೂಲತೆ ಇದೆ. ಈ ದಿನ ನಿಮಗೆ ಲಾಭ ಇಲ್ಲ ಅಂದರೂ ನಾಳೆ ಭವಿಷ್ಯದ ದೃಷ್ಟಿಯಲ್ಲಿ ಬಹಳ ಭದ್ರವಾದಂಥ ಒಂದು ವ್ಯವಸ್ಥೆ ಈ ದಿನ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ತುಂಬ ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಇಲ್ಲಿ ನಿಮಗೆ ಈಗಾಗಲೇ ಯಾವುದೇ ಸಮಸ್ಯೆಗಳು ಉದ್ಭವ ಆಗಿದ್ದರೆ ಅಥವಾ ಎಲ್ಲೋ ಒಂದು ಕಡೆ ಡಿಸ್ಕಂಫರ್ಟ್ ಅನ್ನುವಂಥದ್ದು ಇದ್ದರೆ ಅದನ್ನು ಈ ದಿನ ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಬರುವಂಥ ಸನ್ನಿವೇಶಗಳನ್ನು, ಅವಕಾಶಗಳನ್ನು ತುಂಬ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಕಲೆಗಾರಿಕೆ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲಿ ನಿಮಗೆ ಲಾಭ ಇದೆ. ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ಆಸ್ತಿ ಪಾಸ್ತಿಗಳಿರ್ಬೋದು, ಹಣಕಾಸಿನ ನೆರವಿರ್ಬೋದು, ಇದು ಕೂಡ ನಿಮಗೆ ಸಕಾಲಕ್ಕೆ ಬರುವಂಥದ್ದು. ಅಂಥ ಒಂದು ಸನ್ನಿವೇಶದಲ್ಲಿ ಇದ್ದಂಥ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅನುಕೂಲವನ್ನು ತರುವಂಥದ್ದು. ಅದರಲ್ಲೂ ನಿಮ್ಮ ಉದ್ದೇಶಿತ ಕಾರ್ಯಕ್ಕೆ, ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಮಾಡುವಂಥ ಪ್ರಯಾಣದಲ್ಲಿ ನಿಮಗೆ ಸಮಾಧಾನ ಇದೆ. ಹಾಗೆ ಈ ಪ್ರಯಾಣದ ಸಂದರ್ಭದಲ್ಲಿ ಕೆಲವು ಅಪರಿಚಿತ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಕೂಡ ಇರುತ್ತೆ. ಇದು ಕೂಡ ಮುಂದೆ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿಸುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸನ್ನಿವೇಶ ಹೇಗಿರುತ್ತೋ ಅದೇ ರೀತಿಯ ನಿಮ್ಮ ತೀರ್ಮಾನಗಳು ಕೂಡ ಇರುವಂಥದ್ದು ಇದೆ. ಇನ್ನು ಉದ್ಯಮದಲ್ಲಿ ಹಣವನ್ನು ಹೂಡಲಿಕ್ಕೆ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಪ್ರಸ್ತಾವನೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಂಥ ವಿಚಾರಗಳು ಈ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಅನುಕೂಲವನ್ನು ತರುವಂಥ ಸಂದರ್ಭ ಇದು. ಇನ್ನು ಈ ದಿನ ಕೃಷಿಕರು ಸ್ವಲ್ಪ ಸಹನೆಯಿಂದ, ತಾಳ್ಮೆಯಿಂದ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ಒಂದು ಸ್ಥಿತಿಗತಿಗಳಿಗೆ ಮೂರನೆಯವರು ಕಾರಣ ಅಂತ ಹೇಳಿ ಅವರ ಕಡೆ ಬೆರಳು ಮಾಡಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಿಲ್ಲಿಸಬೇಕಾಗತ್ತೆ. ಏಕೆಂದರೆ ನಿಮ್ಮ ಸ್ಥಿತಿಗತಿಗಳಿಗೆ ನೀವೇ ಕಾರಣ, ನಿಮ್ಮ ತೀರ್ಮಾನವೇ ಕಾರಣ, ನಿಮ್ಮ ಒಂದು ಪೂರ್ವಾರ್ಜಿತ ಸಂಚಿತ ಕರ್ಮವೇ ಕಾರಣವಾಗಿರುವಂಥದ್ದು. ಹಾಗಾಗಿ ಇಂಥ ವಿಚಾರಗಳನ್ನು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ, ಸ್ವಲ್ಪ ಸಾಮರಸ್ಯ ಇರಲಿ. ಏಕೆಂದರೆ ಈ ಹೊಂದಾಣಿಕೆ ಅನ್ನುವಂಥದ್ದು ಈ ದಿನ ನಿಮಗೆ ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡಿಬಿಡುತ್ತೆ. ಹಾಗಾಗಿ ಸೌಹಾರ್ದತೆಯಿಂದ ಮುಂದುವರಿಯುವಂಥ ಪ್ರಯತ್ನ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಒಂದು ಪುಟ್ಟ ಕೆಲಸವನ್ನು ಆರಂಭ ಮಾಡಲಿಕ್ಕೂ ಕೂಡ ನೀವು ತುಂಬ ಶ್ರಮ ಪಡಬೇಕಾಗತ್ತೆ. ಹಾಗೆ ನೀವು ಆತ್ಮಸ್ಥೈರ್ಯದಿಂದ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಜಯ ಇದೆ. ಇಲ್ಲಾಂದರೆ ಕೆಲಸದಲ್ಲಿ ಹಿನ್ನಡೆ ಉಂಟಾಗುತ್ತೆ. ಏಕೆಂದರೆ ಈ ದಿನ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇದೆ. ಮನಸ್ಸಿನಲ್ಲಿ ಏನೋ ಒಂದು ಅಳುಕು, ಅಂಜಿಕೆ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮಗೆ ಧೈರ್ಯ ಕೊಡುವಂಥವ್ರನ್ನ ಹೆಚ್ಚು ಸಂಪರ್ಕ ಮಾಡುವಂಥದ್ದು ಉತ್ತಮ. ಅವರು ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಿಸಬೇಕು. ಕೆಲಸ ಕಾರ್ಯಗಳಲ್ಲಿರುವಂಥ ಒಳ್ಳೆಯತನವನ್ನು ಅಥವಾ ಒಳ್ಳೆಯದನ್ನೇ ಈ ದಿನ ಹೈಲೈಟ್ ಮಾಡಬೇಕು. ನಿಮ್ಮನ್ನು ಹುರಿದುಂಬಿಸಬೇಕು, ಪ್ರೋತ್ಸಾಹಿಸಬೇಕು. ಅಂಥವರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಸಾಮಾನ್ಯಕ್ಕಿಂತಲೂ ಕೂಡ ಹೆಚ್ಚಿನ ಶ್ರಮದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು, ಅದರಲ್ಲೂ ಹಣಕಾಸಿನ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಎಲ್ಲಿ ಕಳ್ಕೊಂಡ್ರೋ ಅಲ್ಲೇ ಹುಡುಕಬೇಕು. ಎಲ್ಲಿ ಸಮಸ್ಯೆ ಉದ್ಭವ ಆಯಿತೋ ಅಲ್ಲೇ ಅದರ ನಿವಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸಂಸಾರದ ಗುಟ್ಟು, ವ್ಯಾಧಿ ರಟ್ಟು, ಇದನ್ನು ಈ ದಿನ ಗಮನಿಸಬೇಕು. ಸಂಸಾರದಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಆದಷ್ಟು ಈ ದಿನ 4 ಗೋಡೆಯ ಮಧ್ಯದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮನ್ನು ಹೊಗಳುವಂಥವ್ರು ಅಥವಾ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕರಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡುವಂಥವ್ರು ಇದ್ದಾರಲ್ಲ, ಅಂಥವರ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರನ್ನು ಹೆಚ್ಚು ಡಿಪೆಂಡ್ ಆಗಬೇಡಿ. ಅವರಿಂದ ಈ ದಿನ ನಿಮಗೆ ಸಕಾಲಕ್ಕೆ ಸಹಾಯಗಳು ಸಿಕ್ಕಲ್ಲ. ಇನ್ನು ರಾಜಕೀಯ ಕ್ಷೇತ್ರದಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಯಾರ ಕೈಗೊಂಬೆಯಾಗಿಯೂ ಕೂಡ ಕೆಲಸವನ್ನು ಮಾಡಬೇಡಿ. ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ನಿಮ್ಮ ತನವನ್ನು ನೀವು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಆಂಜನೇಯನ ದರ್ಶನ ಮಾಡಿ,
ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.